ನಿಮ್ಮ ಬ್ಲಾಗ್ಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗ್ಬೇಕಂತಂದ್ರೆ ಎಷ್ಟು ಪೋಸ್ಟ್ಗಳು ಇರಬೇಕು, 10 ಪೋಸ್ಟ್ ಸಾಕಾ ಅಥವಾ 50 ಪೋಸ್ಟ್ ಇರಬೇಕಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿದ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗಬೇಕು ಅಂತಂದ್ರೆ ನಮ್ಮ ಬ್ಲಾಗ್ ಪೋಸ್ಟ್ ಅಲ್ಲಿ ಎಷ್ಟು ಪೋಸ್ಟ್ಗಳು ಇರಬೇಕು ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜು. ಸೊ ಇವತ್ತು ನಾವು ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ಗೆ ಗೂಗಲ್ ಆಡ್ಸೆನ್ಸ್ ಸಿಗ್ಬೇಕು ಅಂತಂದ್ರೆ ಎಷ್ಟು ಪೋಸ್ಟ್ಸ್ಗಳು ಇರಬೇಕು, ಮತ್ತೆ ಫಾಸ್ಟ್ ಆಗಿ ಅಪ್ರೂವಲ್ ಸಿಗ್ಬೇಕಂತಂದ್ರೆ ಏನೇನೆಲ್ಲ ಮಾಡಬೇಕು. ಪಾಯಿಂಟ್ 1 ಏನಂತಂದ್ರೆ ಫಿಕ್ಸ್ಡ್ ಪೋಸ್ಟ್ ಗಳು ಇರಬೇಕು ಅಂತ ಏನಿಲ್ಲ. ಫಸ್ಟ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಇಷ್ಟೇ ಪೋಸ್ಟ್ ಗಳು ಇರಬೇಕು ಅಂತ ಏನು ಇಲ್ಲ. ಗೂಗಲ್ ಏನ್ ನೋಡುತ್ತೆ ಅಂತಂದ್ರೆ ಕಂಟೆಂಟ್ ಕ್ವಾಲಿಟಿಯನ್ನ ನೋಡುತ್ತೆ, ಒರಿಜಿನಾಲಿಟಿಯನ್ನ ನೋಡುತ್ತೆ, ಮತ್ತೆ ಯೂಸರ್ಸ್ ವ್ಯಾಲ್ಯೂ ಅನ್ನ ನೋಡುತ್ತೆ. ಸೊ ಕಂಟೆಂಟ್ ನಿಮ್ದು ಒರಿಜಿನಲ್ ಆಗಿರಬೇಕು, ಒರಿಜಿನಾಲಿಟಿ ಆಗಿರುವಂತ ಕಂಟೆಂಟ್ ಇರಬೇಕು, ಮತ್ತೆ ನಿಮ್ಮ ಒಂದು ಬ್ಲಾಗ್ ವಿಸಿಟ್ ಮಾಡಿದವ್ರಿಗೆ ಏನಂತಂದ್ರೆ ವ್ಯಾಲ್ಯೂ ಅನ್ನೋದು ಸಿಗ್ಬೇಕು. ಪಾಯಿಂಟ್ ನಂಬರ್ 2 ಏನ್ ಹೇಳುತ್ತಂತಂದ್ರೆ ಐಡಿಯಲ್ ನಂಬರ್. ಪ್ರಾಕ್ಟಿಕಲ್ ಆಗಿ ನೋಡೋದಾಯ್ತಂತಂದ್ರೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ 15ರಿಂದ 30 ಪೋಸ್ಟ್ಗಳು ಹೈ ಕ್ವಾಲಿಟಿ ಮತ್ತೆ ಕಂಟೆಂಟ್ ಇರುವಂತ ಪೋಸ್ಟ್ಗಳು ಇದ್ರೆ ಒಳ್ಳೇದು. ಆದ್ರೆ ಇಂಪಾರ್ಟೆಂಟ್ ಏನು ಅಂತಂದ್ರೆ 15 ಲೋ ಕ್ವಾಲಿಟಿ ಇರುವಂತ ಕಂಟೆಂಟ್ ಬೇಡ, 20 ಹೈ ಕ್ವಾಲಿಟಿ ಇರುವಂತ ಕಂಟೆಂಟ್ ಬೇಕು. ಹಾಗಂತಂದ್ರೆ ಒಂದು ಪೋಸ್ಟ್ ಹೇಗಿರ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಬ್ಲಾಗ್ ಪೋಸ್ಟ್ ಐಡಿಯಲ್ಲಿ 1000ರಿಂದ 1500 ವರ್ಡ್ಸ್ ಇರಬೇಕಾಗತ್ತೆ. ಪ್ರಾಪರ್ ಹೆಡ್ಡಿಂಗ್ ಇರಬೇಕು, ಎಲ್ಲಿ H1 ಬರಬೇಕು, ಎಲ್ಲಿ H2 ಬರಬೇಕು, ಎಲ್ಲ ಕಂಪ್ಲೀಟ್ ಆಗಿ ಬರಬೇಕು. ಈ SEO ಆಪ್ಟಿಮೈಸ್ ಆಗಿರ್ಬೇಕಾಗಿರತ್ತೆ, ಮತ್ತೆ ಹೆಲ್ಪ್ಫುಲ್ ಮತ್ತು ಕ್ಲಿಯರ್ ಆಗಿರುವಂತ ಕಂಟೆಂಟ್ ಇರಬೇಕು. ಪಾಯಿಂಟ್ ನಂಬರ್ 4 ಏನಂತಂದ್ರೆ ಮಸ್ಟ್ ಹ್ಯಾವ್ ಪೇಜಸ್ ಅಂತಂದ್ರೆ ಪೇಜಸ್ ಗಳು ಇವು ಕಂಪಲ್ಸರಿ ಆಗಿರಬೇಕು. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ, ಇದನ್ನೆಲ್ಲ AI ಅನ್ನ ಯೂಸ್ ಮಾಡ್ಕೊಂಡು ನೀವೇನಂತಂದ್ರೆ ಈಸಿಯಾಗಿ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಂಡು ಏನೇನು ಎಡಿಟ್ ಬೇಕೋ ಅದನ್ನ ಎಡಿಟ್ ಮಾಡ್ಕೊಂಡು ಪಬ್ಲಿಕ್ ಮಾಡಬೇಕಾಗತ್ತೆ. ಫ್ರೋ ಟಿಪ್ಸ್ ಏನಂತಂದ್ರೆ ನಿಮಗೆ ಒಂದು 20 ಪೋಸ್ಟ್ಗಳು ಇತ್ತು ಅಂತಂದ್ರೆ ಡೈಲಿ ಸ್ವಲ್ಪ ಟ್ರಾಫಿಕ್ ಅನ್ನೋದು ಇತ್ತು ಅಂತಂದ್ರೆ ಪ್ರಾಪರ್ ಡಿಸೈನ್ ಇದ್ರೆ ಆಡ್ಸೆನ್ಸ್ ಅಪ್ರೂವಲ್ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಫೈನಲ್ ಆನ್ಸರ್ ಏನಂತಂದ್ರೆ 15ರಿಂದ 20 ಹೈ ಕ್ವಾಲಿಟಿ ಆಗಿರುವಂತ ಒರಿಜಿನಲ್ ಕಂಟೆಂಟ್ ಇರುವಂತ ಬ್ಲಾಗ್ ಪೋಸ್ಟ್ಗಳು ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಇರಬೇಕು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.